Hello everyone, you are watching News Insights. Let's watch today's news. ತಮ್ಮೆಲ್ಲರ ಪರವಾಗಿ ಹಾಗೂ ಬೆಂಗಳೂರು ಪ್ರಾದೇಶಿಕ ಕೇಂದ್ರಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮತ್ತೊಬ್ಬರು ಅಧಿಕಾರಿಗಳಾದಂತಹ ಡೀನ್ ಶೈಕ್ಷಣಿಕ ವಿಭಾಗ ಅಂದ್ರೆ ಶೈಕ್ಷಣಿಕ ಚಟುವಟಿಕೆಗಳ ಕೇಂದ್ರದ ಮುಖ್ಯಸ್ಥರಾದ ಪ್ರೊಫೆಸರ್ ರಾಮನಾಥ ನಾಯ್ಡು ಸರ್ ಅವರ ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಡೀನ್ ಅಧೀನ ಕೇಂದ್ರಗಳು ಅಂದರೆ ಕೈಗಾರಿಕೆ ಸಹಾಯ ಕೇಂದ್ರಗಳು ಪ್ರಾದೇಶಿಕ ಕೇಂದ್ರಗಳ ಆಡಳಿತ ನಿರ್ವಹಣೆ ಮುಖ್ಯಸ್ಥರಾದ ಡಾಕ್ಟರ್ ಎನ್ ಆನಂದಗೌಡ ಸರ್ ಅವರು ಡೀನ್ ಅಧೀನ ಕೇಂದ್ರಗಳ ಅವರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ ಹಾಗೂ ಪ್ರವೇಶವನ್ನು ಕೋರುತ್ತೇನೆ. ಹಾಗೂ ಸರ್ಕಾರದಿಂದ ಶಾಸನಬದ್ಧವಾಗಿ ಸ್ಥಾಪನೆಯಾಗಿ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನ ಕೇಂದ್ರ ಭಾಗದಲ್ಲಿ ಅತ್ಯಂತ ಸುಂದರವಾದ ಹಚ್ಚ ಹಸಿರಿನ ಪರಿಸರದಲ್ಲಿ ಸುಸಜ್ಜಿತವಾದ ಆಡಳಿತ ಭವನ, ಪರೀಕ್ಷಾ ಭವನ, ವಿಜ್ಞಾನ ಭವನ, ಗ್ರಂಥಾಲಯ, ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳು ಹೆಸರಿನಲ್ಲಿ ಮುಕ್ತ ಗಂಗೋತ್ರಿ ಹೆಸರಿನಲ್ಲಿ ಕೇಂದ್ರ ಕಚೇರಿಯನ್ನು ಒಳಗೊಂಡು ರಾಜ್ಯದಾದ್ಯಂತ 38 ಪ್ರಾದೇಶಿಕ ಕೇಂದ್ರಗಳು ಮತ್ತು 118 ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿ ಸ್ನೇಹಿ ಉನ್ನತ ಶಿಕ್ಷಣವನ್ನು ದೂರ ಶಿಕ್ಷಣದ ಮೂಲಕ ಒದಗಿಸುತ್ತಾ ಈಗಾಗಲೇ ನಾವು 30 ವರ್ಷಗಳನ್ನು ನಾವು ಕಳೆದಿದ್ದೀವಿ. ನಮಗೆ ಇದೆಲ್ಲ ಬಗ್ಗೆ ಗೊತ್ತಿರುವಂತಹ ವಿಚಾರ. 18 ವರ್ಷ ದಾಟಿದ PUC ಆಗಿರುವಂಥವರು ನಮ್ಮ ಯೂನಿವರ್ಸಿಟಿಯಲ್ಲಿ ಡಿಗ್ರಿಗಳು ಮಾಡ್ಬೋದು. ಈ ಡಿಗ್ರಿ ಮುಗಿಸಿರುವಂಥವರು ನಮ್ಮಲ್ಲಿ PG ಕೋರ್ಸ್ ಸ್ನಾತಕೋತ್ತರ ಪದವಿಗಳನ್ನು ಪಡಿಬೋದು. ಸ್ನಾತಕೋತ್ತರ ಪದವಿಗಳನ್ನು ಪಡೆದಂಥವರು ನಮ್ಮಲ್ಲಿ PhD ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಸೊ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಉನ್ನತ ಶಿಕ್ಷಣ ನೀಡುತ್ತಾ ನಮ್ಮ ವಿಶ್ವವಿದ್ಯಾಲಯವು ಬಂದಿದೆ. ಎಲ್ಲ ಅಭ್ಯರ್ಥಿಗಳು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡ್ಬಿಟ್ಟು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿ ಪಡೆದು ನಮ್ಮ ಉನ್ನತ ವಿದ್ಯಾಭ್ಯಾಸದ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಇದೊಂದು ಸುವರ್ಣಾವಕಾಶ ಅಂತ ನಾನು ಭಾವಿಸಿದ್ದೇನೆ. ಎಲ್ಲ ವಿಶ್ವವಿದ್ಯಾಲಯದಂತೆ ಪ್ರತಿ ವರ್ಷವೂ ಸಂಶೋಧನಾ ವಿದ್ಯಾರ್ಥಿಗಳಿಗೆ UGC ನಿಯಮಗಳಂತೆ ನಾವು ಸಂಶೋಧನೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ನಾವು ಕಲ್ಪಿಸಿ ಕೊಡ್ತಾ ಇದ್ದೀವಿ. ಸೊ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಡಿಗ್ರಿ ಪಡೆದಂಥವರು BA, BSc, BCom, MA, MSc ಜೊತೆಗೆ PhD ಮಾಡಿರುವಂಥವರು ವಿವಿಧ ಕ್ಷೇತ್ರಗಳಲ್ಲಿ ದೇಶ ವಿದೇಶಗಳಲ್ಲಿ ಕೂಡ ಉನ್ನತ ಸ್ಥಾನಮಾನದಲ್ಲಿದ್ದಾರೆ. ಈಗ ವಿಶ್ವವಿದ್ಯಾಲಯವು ಉನ್ನತ ಶಿಕ್ಷಣ ವಂಚಿತರಿಗೆ ವಿದ್ಯೆಯನ್ನು ದಾರಿಯಲ್ಲಿ ಶಿಕ್ಷಣಮುಖಿಯಾಗಿ ಉದ್ಯೋಗಮುಖಿಯಾಗಿ ಸಮಾಜಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಿಮಗೆಲ್ಲ ಗೊತ್ತಿರೋಂಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ದೂರ ಶಿಕ್ಷಣ ನೀಡುವ ಕರ್ನಾಟಕದ ಏಕಮಾತ್ರ ವಿಶ್ವವಿದ್ಯಾಲಯ. ಸೊ ಇಡೀ ಕರ್ನಾಟಕದಲ್ಲಿ KSOU ಅಥವಾ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಒಂದು ಮಾತ್ರ ದೂರ ಶಿಕ್ಷಣವನ್ನು ನಾವು ಕೊಡ್ತಾ ಇದೆ. ಬೇರೆ ಯಾವುದೇ ಕನ್ವೆನ್ಷನಲ್ ಯೂನಿವರ್ಸಿಟಿ ಸೇರಿದವಲ್ಲ ಅವರಿಗೆ ಇದು ಅವಕಾಶ ಇಲ್ಲ. ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೊಡುವಂತಹ ಪ್ರತಿಯೊಂದು ಡಿಗ್ರಿಗಳು ಕೂಡ UGC ಮಾನ್ಯತೆಯನ್ನು ಹೊಂದಿವೆ. ನಮ್ಮ ವಿಶ್ವವಿದ್ಯಾಲಯದ ಡಿಗ್ರಿಗಳಿಗೂ ಮತ್ತು ಬೇರೆ ವಿಶ್ವವಿದ್ಯಾಲಯದ ಡಿಗ್ರಿಗಳಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಯಾವುದೇ ಸರ್ಕಾರಿ ಜಾಬ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇರ್ಬೋದು, ಎಲ್ಲದನ್ನೂ ತಗೊಳ್ಳೋದಕ್ಕೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಈಕ್ವಲ್ ಆಗಿ ಬೇರೆ ವಿಶ್ವವಿದ್ಯಾಲಯದ ಡಿಗ್ರಿಗಳಿಗೂ ಕೂಡ ಈಕ್ವಲ್ ಆಗಿ ನಮ್ಮ ಡಿಗ್ರಿಗಳು ಇರ್ತವೆ ಅನ್ನೋದು ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ತುಂಬಾ ಅತ್ಕೃಷ್ಟವಾದ ವಿಶ್ವವಿದ್ಯಾಲಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಕಾರಣ ಏನಂತಂದ್ರೆ ನಮ್ಮ ವಿಶ್ವವಿದ್ಯಾಲಯವು A+ ಗ್ರೇಡ್ ಅನ್ನು ಹೊಂದಿದೆ. ಜೊತೆಗೆ NAAC ಅಲ್ಲಿ ಇಡೀ ದೇಶಕ್ಕೆ 2ನೇ ಸ್ಥಾನದಲ್ಲಿದೆ. ಸುಮಾರು 18-20 ಓಪನ್ ಯೂನಿವರ್ಸಿಟಿಗಳಿದೆ ದೇಶದಲ್ಲಿ. ಅದರಲ್ಲಿ ನಮ್ಮ ಫಸ್ಟ್ ಬಂದ್ಬಿಟ್ಟು IGNOU ಅಂತ ನಮಗೆಲ್ಲರಿಗೂ ಹೆಸರು ಕೇಳಿದ್ರೆ IGNOU ನಂಬರ್ 1. ಸೊ ನಮ್ಮ KSOU ನಂಬರ್ 2 2ನೇ ಸ್ಥಾನದಲ್ಲಿದೆ. ಅದ್ರ ಜೊತೆಗೆ ನಾವು ಕನ್ವೆನ್ಷನಲ್ ಎಜುಕೇಶನ್ ಏನು ನಾವು ಕೊಡ್ತಿದ್ದೀವಿ, ಡಿಗ್ರಿಗಳು, PGಗಳು, PhDಗಳು, ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯವು NSDC ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ನಾವು ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳು ಕೂಡ ನಾವು ಮಾಡ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂಗೆ ನಾವು ಪೇಪರ್ಗಳು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದು ಕೂಡ ಒಂದು ಕರಿಕ್ಯುಲಮ್ನ ಒಂದು ಪಾರ್ಟ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀವಿ.
ಸೊ ಈಗಾಗಲೇ ನಾನು ಹೇಳ್ದಂಗೆ ಸೊ ಕನ್ವೆನ್ಷನಲ್ ಯೂನಿವರ್ಸಿಟಿ ಕೊಡುವ ಪದವಿಗಳಿಗೂ ನಮ್ಮ ಪದವಿಗಳಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಅದ್ರ ಜೊತೆಗೆ ಏಕಕಾಲದಲ್ಲಿ 2 ಪದವಿ ಮಾಡೋದಕ್ಕೂ ಕೂಡ ನಮ್ಮಲ್ಲಿ ಅವಕಾಶ ಇದೆ. ಯಾರಾದರೂ ವಿದ್ಯಾರ್ಥಿಗಳು BA BCom ಇಲ್ಲ ಬೇರೆ ಯಾವುದೇ ಒಂದು ಪದವಿ ಕನ್ವೆನ್ಷನಲ್ ಯೂನಿವರ್ಸಿಟಿ ರೆಗ್ಯುಲರ್ ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ರೆ ನಮ್ಮಲ್ಲಿ ಬಂದು ಅವರಿಗೆ ಇಷ್ಟವಾದಂಥ ಇನ್ನೂ ಒಂದು ಸಬ್ಜೆಕ್ಟಲ್ಲಿಯೂ ಕೂಡ ಓದೋದಕ್ಕೆ ಅವಕಾಶ ಇದೆ. ಅವರು ಇನ್ನೊಂದು 2ನೇ ಡಿಗ್ರಿನೂ ಕೂಡ ಮಾಡ್ಬೋದು, 2ನೇ PGನೂ ಮಾಡ್ಬೋದು. ಅದ್ರ ಜೊತೆಗೆ UG ಸರ್ಟಿಫಿಕೇಟ್ ಇರ್ಬೋದು, UG ಡಿಪ್ಲೊಮಾ ಇರ್ಬೋದು, ಇಲ್ಲ PG ಸರ್ಟಿಫಿಕೇಟ್ ಇರ್ಬೋದು, PG ಡಿಪ್ಲೊಮಾ ಇರ್ಬೋದು, ಅಥವಾ B.Ed ಕೂಡ ಯಾರಾದರೂ ಟೀಚರ್ಸ್ ಏನಾದರೂ ಇದ್ರೆ ಅವರು ನಮ್ಮಲ್ಲಿ B.Ed ಕೂಡ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಈಗಾಗಲೇ ನಿಮಗೆ ತಿಳಿದಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯ ಕೇಂದ್ರ ಸರ್ಕಾರ ವಿವಿಧ ಶ್ರೇಣಿಯ ಸರ್ಕಾರಿ ಹುದ್ದೆ ಪಡೆದು ಕಾರ್ಯನಿರ್ವಹಿಸುತ್ತಿದ್ದಾರೆ. KAS IAS ಪೊಲೀಸ್ ಅಧಿಕಾರಿಗಳಾಗಿ, ಪ್ರಾಧ್ಯಾಪಕರಾಗಿ, ಶಿಕ್ಷಕರಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಮುಂದುವರೆದು ಸಮಾಜ ಸೇವಕರು ಇರ್ಬೋದು, ರಾಜಕೀಯ ಚಿಂತಕರು ಇರ್ಬೋದು, ಸಾಧು ಸಂತರು ಇರ್ಬೋದು. ನಮ್ಮ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿರುವುದು ಹೆಮ್ಮೆ ವಿಷಯ. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಕರ್ನಾಟಕದ ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ. ಈಗ ನಾವು ಸುಮಾರು ಎಕ್ಸಾಂಪಲ್ಗಳು ಕೊಡ್ಬೋದು. ಮೇಡಮ್ ಇವರು ಉಮಾಶ್ರೀ ಅವರು ಕೂಡ ನಮ್ಮಲ್ಲಿ ಡಿಗ್ರಿ ಪಡ್ಕೊಂಡಿದ್ದಾರೆ. ಜಯಮಾಲಾ ಮೇಡಮ್ ಕೂಡ ನಮ್ಮಲ್ಲಿ ಡಿಗ್ರಿಗಳನ್ನ ಪಡ್ಕೊಂಡು PhD ಮಾಡಿದ್ದಾರೆ. CT ರವಿ ಅವರು ಇರ್ಬೋದು, UT ಖಾದರ್ ಇರ್ಬೋದು, ರವಿಡಿ ಚನ್ನನ ನಿಮಗೆಲ್ಲ ಗೊತ್ತಿರೋಂಥ IAS ಆಫೀಸರು ಅವರು ನಮ್ಮಲ್ಲಿ PhD ಈಗ ಮಾಡ್ತಾ ಇದ್ದಾರೆ. ಈಗ ನಮ್ಮ 2026-27 ಜುಲೈ ಆವೃತ್ತಿ UGC ಅನುಮೋದಿತ 65 ODL ದೂರ ಶಿಕ್ಷಣ ಕೋರ್ಸ್ಗಳಿಗೆ ನಾವು ಪ್ರೋಗ್ರಾಮ್ಗಳಿಗೆ ಈಗ ಅಡ್ಮಿಷನ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ 10 ಆನ್ಲೈನ್ ಪ್ರೋಗ್ರಾಮ್ಗಳಿಗೂ ಕೂಡ ಈಗ ನಾವು ಈಗ ಪ್ರವೇಶಾತಿಗೆ ನಾವು ಈಗ ಕಾಲ್ಫರ್ ಮಾಡಿದ್ದೀವಿ. ವಿದ್ಯಾರ್ಥಿಗಳು BA ಇರ್ಬೋದು, BSc ಇರ್ಬೋದು, BCom ಇರ್ಬೋದು, ಜೊತೆಗೆ MA MSc MCom MBA ಸೊ ಲೈಬ್ರರಿ ಸೈನ್ಸ್ಗೆ ಸಂಬಂಧಪಟ್ಟ ಕೋರ್ಸ್ಗಳು ಯಾವುದೇ ಕನ್ವೆನ್ಷನಲ್ ಯೂನಿವರ್ಸಿಟಿಯಲ್ಲಿ ಇರುವಂಥ ಪ್ರತಿಯೊಂದು ಡಿಗ್ರಿಗಳು ಕೂಡ ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಇದ್ದಾವೆ. ಸೊ ಯಾವುದೋ ಕಾರಣಕ್ಕೆ ಈಗಾಗಲೇ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿರೋದಿರ್ಬೋದು, ಇಲ್ಲ ರೆಗ್ಯುಲರ್ ಯೂನಿವರ್ಸಿಟಿಗೆ ಹೋಗಿ ಅಟೆಂಡೆನ್ಸ್ 75% ಅಟೆಂಡೆನ್ಸ್ ತಗೊಂಡು ನಮ್ಮ ಕೈಲಿ ಓದೋಕ್ಕಾಗಲ್ಲ ಅಂತ ಯಾವ್ದಾದ್ರು ಪಾರ್ಟ್ ಟೈಮ್ ಜಾಬಲ್ಲಿ ಇರ್ಬೋದು, ಇಲ್ಲ ಫುಲ್ ಟೈಮ್ ಜಾಬಲ್ಲಿ ಇರ್ಬೋದು, ಗೃಹಿಣಿಯಲ್ಲಿ ಇರ್ಬೋದು. ಸೊ ಬೇರೆ ಬೇರೆ ವಿದ್ಯೆಯಿಂದ ವಂಚಿತರಾಗಿದ್ದ ಅಂಥವ್ರು ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ಪ್ರವೇಶಾತಿ ಪಡೆಯೋದಕ್ಕೆ ಅವಕಾಶ ಇದೆ. ಸೊ ನಮ್ಮದು ಒಟ್ಟು 38 ಪ್ರಾದೇಶಿಕ ಕೇಂದ್ರಗಳಿದ್ದಾವೆ, ಜೊತೆಗೆ 118 ಕಲಿಕಾ ಕೇಂದ್ರಗಳಿದ್ದಾವೆ. ಸೊ ಎಲ್ಲ ಅಡ್ಮಿಷನ್ ಕೂಡ ನಮ್ಮ ಪ್ರಾದೇಶಿಕ ಕೇಂದ್ರಗಳು, ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಪ್ರಾದೇಶಿಕ ಕೇಂದ್ರಗಳಿದ್ದಾವೆ. ಜೊತೆಗೆ ಪ್ರತಿ ತಾಲೂಕುಗಳಲ್ಲೂ ಕೂಡ ನಮ್ಮ ಕಲಿಕಾರ್ಥಿ ಸಹಾಯ ಕೇಂದ್ರಗಳು ಅಂತ ಹೇಳ್ಬಿಟ್ಟು ಸ್ಥಾಪಿಸಿದ್ವಿ. ವಿದ್ಯಾರ್ಥಿಗಳು ಅವ್ರ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟೆ ಅಡ್ಮಿಷನ್ಸ್ ಆಗ್ಬೋದು. ಅವ್ರು ಮೈಸೂರಿಗೆ ಬರಬೇಕು ಇಲ್ಲ ಬೆಂಗಳೂರಿಗೆ ಬರಬೇಕು ಅಂತ ಏನೂ ಇಲ್ಲ. ಯಾವುದೋ ಒಂದು ಬೀದರ್ನ ಒಂದು ಬಾಲ್ಕಿ ಅಂತ ಒಂದು ಮೂಲೆಯಲ್ಲಿರೋಂಥ ವಿದ್ಯಾರ್ಥಿಗಳು ಕೂಡ ಅಲ್ಲಿಯೇ ಗೈಡೆನ್ಸ್ ಕೊಡೋದಕ್ಕೆ ಕಲಿಕಾರ್ಥಿ ಕೇಂದ್ರಗಳಿದ್ದಾವೆ. ಅಲ್ಲಿ ಗೈಡೆನ್ಸ್ ತಗೊಂಡ್ಬಿಟ್ಟು ಅಲ್ಲೇ ಬೀದರಲ್ಲಿರುವಂತಹ ಒಂದು ಪ್ರಾದೇಶಿಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಆನ್ಲೈನಲ್ಲೇ ಅಡ್ಮಿಷನ್ ಮಾಡೋದಕ್ಕೆ ಎಲ್ಲ ಅವಕಾಶಗಳು ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಲ್ಯಾಟ್ರಲ್ ಪ್ರವೇಶ ಕೂಡ ನಮ್ಮಲ್ಲಿ ಇದೆ. ಯಾವುದೋ ಒಂದು ಕಾರಣಕ್ಕೆ ಒಬ್ಬ ವಿದ್ಯಾರ್ಥಿ ಫಸ್ಟ್ ಇಯರ್ ಮಾತ್ರ BAನೋ MSc ಏನೋ ಮಾಡಿ ಯಾವುದೋ ಒಂದು ಕಾರಣಕ್ಕೆ ಅವ್ರು 2ನೇ ವರ್ಷದ BAನೋ ಇಲ್ಲ 2ನೇ ವರ್ಷದ MSc ಹೋಗೋದಕ್ಕೆ ಆಗಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವರು ಡೈರೆಕ್ಟಾಗಿ ಬಂದು ನಮ್ಮಲ್ಲಿಯೂ ಕೂಡ 2ನೇ ವರ್ಷಕ್ಕೆ ಅಡ್ಮಿಷನ್ ಕೊಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇದು ಅರ್ಹತಾ ಮಾನದಂಡಗಳು ಇರ್ತವೆ ವಿದ್ಯಾರ್ಥಿಗಳಿಗೆ. ಅವರು ಅರ್ಹತಾ ಮಾನದಂಡಗಳನ್ನ ಪೂರೈಸಿದ್ರೆ ನಮ್ಮಲ್ಲಿ ಲ್ಯಾಟರಲ್ ಎಂಟ್ರಿ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ಗಳು ಈಗಾಗಲೇ ನಾವು NCVT ಜೊತೆಗೆ ನಾವು ಆಗಲೇ MOU ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಕಾಯಕ ವಿದ್ಯೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಬಸವಣ್ಣವ್ರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು. ಈಗ ಬೇರೆ ಬೇರೆ ಕೆಲಸ ಮಾಡ್ತಿರುವಂಥ ನಮ್ಮ ಸಮಾಜದಲ್ಲಿ ಬಡಗಿಗೆ ಇರ್ಬೋದು, ಕುಂಬಾರ ಇರ್ಬೋದು, ಸವಿತಾ ಸಮಾಜದವ್ರು ಇರ್ಬೋದು, ಪ್ಲಂಬರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಇವರೆಲ್ಲ ಬೈ ಪ್ರಾಕ್ಟೀಸ್ ಅವರೆಲ್ಲದನ್ನು ವಿದ್ಯೆನ ಕಲ್ತಿರ್ತಾರೆ. ಬಟ್ ಅವರಿಗೆ ಯಾರೂ ಕೂಡ ಸರ್ಟಿಫಿಕೇಟ್ನ ಯಾರೂ ಕೊಡಲ್ಲ ಅಲ್ವಾ. ನಮ್ಮ ಮನೆಗೆ ಬಂದಿರೋಂಥ ಎಲೆಕ್ಟ್ರಿಷಿಯನ್ ನೀವು ಏನು ಡಿಗ್ರಿ ಮಾಡಿದೀಯಾ, ಏನು ಸರ್ಟಿಫಿಕೇಟ್ ಇದೆ, ಏನು ಸ್ವಿಚ್ಗಳು ಚೇಂಜ್ ಮಾಡ್ಬೋದಾ, ವೈರ್ ಚೇಂಜ್ ಮಾಡ್ಬೋದಾ ಅಂತ ನಾವು ಯಾರೂ ಕೇಳಲ್ಲ. ಅವರು ಎಷ್ಟು ಸಾಧ್ಯ ಅಷ್ಟು ಓದಿರ್ತಾರೆ, SSLCನ PUCನ ಮಾಡಿರ್ತಾರೆ. ಬೈ ಪ್ರಾಕ್ಟೀಸ್ ಅವರು
ಸೊ ಬೇರೆ ಬೇರೆ ಕಲಿಕಾ ಏನೋ ವಿದ್ಯೆಗಳನ್ನ ಕಲ್ತಿರ್ತಾರೆ, ಅಂಥದ್ದು ಕೂಡ ನಾವು ಸರ್ಟಿಫಿಕೇಟ್ ಕೋರ್ಸ್ ಕೂಡ ನಾವು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಚಿಂತನೆ ಮಾಡ್ತಾ ಇದ್ದೀವಿ ನಾವು. ಅಂಥವ್ರಿಗೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ನಾವು ಅವರಿಗೆ ಒಂದು ಸಿಲೆಬಸ್ ಫ್ರೇಮ್ ಮಾಡಿಬಿಟ್ಟು ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿ, ಸೊ ನಾವು ಕಲಿಕಾ ವಿದ್ಯೆಗೆ ಸಂಬಂಧಪಟ್ಟಂಗೆ ಇಲ್ಲ 3 ತಿಂಗಳು 6 ತಿಂಗಳು 1 ವರ್ಷದ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ನಾವು ಮಾಡಬೇಕು ಅಂತ ಹೇಳಿದ್ದೀವಿ. ಇದರೆಲ್ಲರ ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಸಮಾಜದ ಬಗ್ಗೆ ಆಮೇಲೆ ಹಿಂದುಳಿದ ವರ್ಗಗಳ ಬಗ್ಗೆ ತುಂಬಾ ಕಾಳಜಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಅರ್ಹ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಏನಿದಾರಲ್ಲ, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಸಿಖ್ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಜೈನ್ ಇರ್ಬೋದು, ಪಾರ್ಸಿ ಇರ್ಬೋದು, ಇವರೆಲ್ಲರಿಗೂ ಕೂಡ ನಾವು 100ಕ್ಕೆ 100ರಷ್ಟು ನಾವು ಅಡ್ಮಿಷನ್ ಫೀಸ್ನ ನಾವು ವೇವ್ ಆಫ್ ಮಾಡ್ತಾ ಇದೀವಿ. ಕಾರಣ ಏನು ಅಂತಂದ್ರೆ, ನಮಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜೊತೆಗೆ ನಮ್ಮದು ಒಡಂಬಡಿಕೆ ಮಾಡ್ಕೊಂಡು ಅಲ್ಲಿಂದ ನಾವು ಹಣನ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ಟು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನಾವು ಫ್ರೀ ಎಜುಕೇಶನ್ ಕೊಡ್ತಾ ಇದೀವಿ. ಹೋದ ವರ್ಷ ಸುಮಾರು 17 ಕೋಟಿ ನಮಗೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಹಣ ಬಂದಿದೆ. ಈಗಾಗಲೇ ಇನ್ನು ಅಡ್ಮಿಷನ್ ಶುರುವಾಗೋದಕ್ಕಿಂತ ಮೊದಲೇ ನಮಗಾಗಲೇ 5 ಕೋಟಿ ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತ ಇಲಾಖೆಯಿಂದ ನಮಗಾಗಲೇ ಪತ್ರ ಕೂಡ ಅವರು ಬಂದಿದ್ದಾರೆ. ಇನ್ನು ನಮಗೆ ಅಡ್ಮಿಷನ್ಸ್ ನೋಡ್ಕೊಂಡ್ಬಿಟ್ಟು ನಮಗೆ ಎಕ್ಸ್ಟ್ರಾ ಇನ್ನು ಎಷ್ಟು ಹಣ ಬೇಕಾಗ್ತದೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಾವು ಎಕ್ಸ್ಟ್ರಾ ಹಣಕ್ಕೂ ಕೂಡ ಈಗಾಗಲೇ ನಾವು ಈಗಾಗಲೇ ಪತ್ರ ವ್ಯವಹಾರ ಈಗಾಗಲೇ ಮಾಡಿದ್ದೀವಿ. 5% ನಾವು ಫೀಸ್ನ ವೇವ್ ಆಫ್ ಮಾಡ್ತಾ ಇದ್ದೀವಿ. ಆಮೇಲೆ 50%ಕ್ಕೂ ಹೆಚ್ಚಿನ ದೃಷ್ಟಿಹೀನ ವಿದ್ಯಾರ್ಥಿಗಳಿಗೂ ಕೂಡ ನಾವು ಯಾವುದೇ ತರಹದ ಫೀಸ್ ತಗೊಳ್ಳೋದಿಲ್ಲ. ಆಮೇಲೆ COVID-19 ಮೃತಪಟ್ಟ ತಂದೆ ತಾಯಿಗಳ ಮಕ್ಕಳಿಗೂ ಕೂಡ ನಾವು ಯಾವುದೇ ರೀತಿಯ ಫೀಸ್ಗಳು ನಾವು ತಗೊಳ್ಳೋದಿಲ್ಲ. ಅದರ ಜೊತೆಯಲ್ಲಿ ಈಗ BPL ಕಾರ್ಡ್ ಹೊಂದಿರುವಂತಹ ಮಹಿಳಾ ವಿದ್ಯಾರ್ಥಿಗಳಿಗೆ, ಆಮೇಲೆ ಡಿಫೆನ್ಸ್ ಮತ್ತು ಮಾಜಿ ಸೈನಿಕರಿಗೆ ಮತ್ತು ಅವರ ಮಕ್ಕಳಿಗೆ, ಆಟೋ ಕ್ಯಾಬ್ ಚಾಲಕರು, ಅವರ ಪತ್ನಿ, ಅವರ ಮಕ್ಕಳಿಗೆ, ಅವರಿಗೆ, KSRTC BMTC ನೌಕರರಿಗೆ ಮತ್ತು ಅವರ ಮಕ್ಕಳಿಗೆ, ಇವರೆಲ್ಲರಿಗೂ ಕೂಡ ನಾವು 10% ಫೀಯಲ್ಲಿ ವೇವ್ ಆಫ್ ಮಾಡ್ತಾ ಇದೀವಿ. ತಮಗೆಲ್ಲ ಗೊತ್ತಿದೆ, SC ST ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ನಾವು ಫೀಯಲ್ಲಿ ಕನ್ಸೆಷನ್ ಜೊತೆಗೆ ಪೂರ್ತಿ ವೇವ್ ಆಫ್ ಕೂಡ ಇದ್ದೇ ಇರ್ತದೆ. ನಿಮಗೆಲ್ಲ ಗೊತ್ತಿರುವಂತೆ ಕನ್ವೆನ್ಷನಲ್ ಡಿಗ್ರಿ ಕೊಡುವಂಥ ಯೂನಿವರ್ಸಿಟಿಗಳಿಗೆ ಸೇರಿದಾಗ ಅವರಿಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಅಪ್ಲಿಕೇಶನ್ ಹಾಕಿಬಿಟ್ಟು ಅವರಿಗೆ ಸ್ಕಾಲರ್ಶಿಪ್ ಬರೋದು ನಿಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ ಅವರಿಗೂ ಕೂಡ ಅವಕಾಶ ಇದೆ. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಡಿಗ್ರಿಗೆ ಒಂದು 7-8 ಸಾವಿರ ಫೀಸ್ ಇತ್ತು ಅಂತಂದ್ರೆ ಮಿನಿಮಮ್ ಫೀಸು 1,000 1,500 ಅವ್ರ ಹತ್ರ ಫೀ ಕಟ್ಟಿಸ್ಕೊಂಡ್ಬಿಟ್ಟು ನಾವು ತದನಂತರ ನಾವು ಇನ್ನು ಯಾವುದೇ ರೀತಿ ಅವರ ಹತ್ರ ಫೀಸ್ ಕಟ್ಟಿಸ್ಕೊಳ್ಳದೆ ನಾವು ಅವರಿಗೂ ಕೂಡ ವಿದ್ಯಾಭ್ಯಾಸ ಕೊಡ್ತಾ ಇದೀವಿ. ಬಟ್ ಕಂಡೀಷನ್ ಅಲ್ಲಿ ಏನು ಅಂತಂದ್ರೆ ಅವರು SSP ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿಬಿಟ್ಟು ಸರ್ಕಾರದಿಂದನೇ ಅವರು ಫೀಸ್ನ ಮರುಬಳಕೆ ಮಾಡೋಂಥ ಅವಕಾಶ ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಸೊ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಈಗಾಗಲೇ ನಾನು ಹೇಳಿದಂಗೆ ಅಡ್ಮಿಷನ್ಗಳು ನಮ್ಮ ರೀಜನಲ್ ಸೆಂಟರ್ಸ್ ಮಾತ್ರ ನಾವು ಕೊಡ್ತಾ ಇದ್ದೀವಿ. ಈಗ ಕಲಿಕಾ ಸಹಾಯ ಕೇಂದ್ರ ಇಲ್ಲ ಸ್ಟಡಿ ಸೆಂಟರ್ ಇಲ್ಲ ಅಂತ ಏನಿದಾವಲ್ಲ, ಅಲ್ಲಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಈಗ ವಿದ್ಯಾರ್ಥಿಗಳಿಗೆ ಏನಾದರೂ ಇಮಿಡಿಯೇಟ್ ಆಗಿ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ಹೋಗೋದೇನು ಬೇಕಾಗಿಲ್ಲ, ಅಲ್ಲೇ ಹತ್ತಿರವಿರುವ ಕಲಿಕಾ ಕೇಂದ್ರಗಳಿಗೆ ಹೋಗಿ ಏನು ಇನ್ಫಾರ್ಮೇಶನ್ ಬೇಕು, ಏನು ಕ್ವಾಲಿಫಿಕೇಶನ್ ಬೇಕು, ಯಾವ್ಯಾವ ಸರ್ಟಿಫಿಕೇಟ್ಗಳು ಹಾಕಬೇಕು, ಇನ್ಕಮ್ ಸರ್ಟಿಫಿಕೇಟ್ ಯಾವ ಇದರಲ್ಲಿ ಹಾಕಬೇಕು, ಬೇರೆ ಏನಾದರೂ ಅವ್ರ ಹತ್ರ ಫೀಸ್ ಕನ್ಸೆಷನ್ಗೆ ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅವ್ರ ಹತ್ರ ದಾಖಲಾತಿಗಳಿದ್ರೆ ಅದನ್ನೇನು ಮಾಡಬೇಕು ಅಂತ ಅವ್ರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ನಮ್ಮಲ್ಲಿ ಕಲಿಕಾ ಕೇಂದ್ರಗಳು ಕೂಡ ಇದ್ದಾವೆ. ಅವಕಾಶ ಇದೆ ಅಂತ ಹೇಳಿದ್ದೀನಿ. ಈಗಾಗಲೇ